आज हम बना रहे हैं कॉर्न की सब्ज़ी। ನಾವಿವತ್ತು ಮಾಡ್ತಾಯಿದ್ದೀವಿ ಜೋಳದ ಪಲ್ಯ। ಇದಕ್ಕೆ ಬೇಕು ಜೋಳ, ಅದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು। ಒಗ್ಗರಣೆಯಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಈರುಳ್ಳಿ, ಬಡಿ ಇಲೈಚಿ, ಚೋಟಿ ಇಲೈಚಿ, ದೊಡ್ಡ ಲವಂಗ, ಚಿಕ್ಕ ಲವಂಗ, ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಇದು ಕಲೌಂಜಿ ಅಂತ ಬರುತ್ತೆ, ಕಲೌಂಜಿ। ಆಮೇಲೆ ಇದರಲ್ಲಿ ಮಸಾಲೆ ಹಾಕ್ತೀವಿ ಈಗ 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಮೆಣಸಿನ್ಕಾಯಿ। ಮಸಾಲೆ ಒಳಗೆ ಇನ್ನೂ ನಾವು ಹಾಕಿದ್ದು ಮೆಣಸು, ಚಕ್ಕೆ ಮತ್ತು ಬೇ ಲೀಫು ಆಮೇಲೆ ಹಾಕ್ತೀನಿ। ಸೊ ಇದನ್ನೆಲ್ಲ ಬೆಂದಾದಮೇಲೆ ನಮಗೆ ಹಾಕ್ತೀವಿ ನಾವು ಟೊಮೆಟೊ ಇಲ್ಲಿದೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ 2 ರಿಂದ 3 ಅಷ್ಟು ಮಸ್ಟರ್ಡ್ ಆಯಿಲು, ನೀವು ಬೇರೆ ಎಣ್ಣೆನೂ ಹಾಕ್ಕೋಬೋದು। ಈಗ ಇದು ಬೆಂದಾದಮೇಲೆ ನಾವು ಹಾಕ್ತೀವಿ ಇದರಲ್ಲಿ ಮಸಾಲೆ। ಇದು ಹಾಕ್ತಾಯಿದ್ದೀವಿ ಒಣಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಕಲೌಂಜಿ, ಸ್ವಲ್ಪ ಸೋಂಪು, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ। ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಇದರಲ್ಲಿ 3 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ। ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ, ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು। ಈಗ ನಾವು ಹಾಕ್ಕೊತಾ ಇದ್ದೀವಿ ಬೆಳ್ಳುಳ್ಳಿ, ಒಂದು ಚಿಕ್ಕ ಸ್ಪೂನಷ್ಟು, ಆಮೇಲೆ ಶುಂಠಿ 1 ಸ್ಪೂನಷ್ಟು, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋಬೋದು। ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ। ಬೆಳ್ಳುಳ್ಳಿ ಬಂದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ, ಅದಕ್ಕೆ ಆಮೇಲೆ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ। ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೋದು, ನಾನು ಹಾಕಿದ್ದೀನಿ। ಈಗ ನಾನು ಹಾಕ್ತಿದ್ದೀನಿ ಮಸಾಲೆ 2 ಚಮಚ ಧನಿಯಾ ಪುಡಿ, 1 ಚಮಚ ಮೆಣಸಿನ್ಕಾಯಿ ಪುಡಿ, ಲಾಲ್ ಮಿರ್ಚ್ ಪೌಡರು, ಚೆನ್ನಾಗಿ ಬೇಯಿಸ್ಕೊಳ್ಳೋಣ। ಈಗ ಇದು ಬೆಂದಿದೆ, ಈಗ ಹಾಕೋಣ ಟೊಮೆಟೊ ಸಣ್ಣಗೆ ಹೆಚ್ಕೋಬೇಕು, ಎಲ್ಲ ಹಾಕಿ 2 ಟೊಮೆಟೊ ಮೀಡಿಯಮ್ ಸೈಜು, ಸ್ವಲ್ಪ ಉಪ್ಪು ಹಾಕೋಣ, 1 ಚಮಚ ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು। ಟೊಮೆಟೊ ಬೆಂದ ಮೇಲೆ ನಾವು ಈ ಕಾರ್ನನ್ನು ಹಾಕ್ತೀವಿ, ನಾನು 1-3 ಪೀಸ್ ಮಾಡ್ಕೊಂಡಿದ್ದೀನಿ। ಟೊಮೆಟೊ ಈಗ ಚೆನ್ನಾಗಿ ಬೆಂದಿದೆ, ಅಸಿಡಿಟಿಗೋಸ್ಕರ ಟೊಮೆಟೊ ಸ್ವಲ್ಪ ಸಕ್ಕರೆ ಹಾಕೋಣ। ಇದು ಚೆನ್ನಾಗಿ ಬೆಂದಿದೆ, ಈಗ ಹಾಕೋಣ ನಾವು ಕಾರ್ನನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಇದನ್ನು ಈ ಥರ ಹಾಕಬೇಕು। ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಚೆನ್ನಾಗಿ ಮಸಾಲೆ ಬರೋ ಥರ ಚಮಚ ನೀರು ಹಾಕ್ತೀನಿ। ಈಗ ನೋಡಿ ನಾನು ಇಷ್ಟು ನೀರನ್ನು ತೊಗೊಂಡಿದ್ದೀನಿ, ಒಂದು 250 ml ಅಷ್ಟು। ಸ್ವಲ್ಪ ಉಪ್ಪು ಆವಾಗಲೇ ಸ್ವಲ್ಪ ಮಸಾಲೆಯಲ್ಲಿ ಇನ್ನು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಬೇಯಕ್ಕಿಟ್ಟು ಆಮೇಲೆ ಪ್ರೆಷರ್ ಕುಕ್ಕರಲ್ಲಿ ಒಂದು 3 ರಿಂದ 4 ಸೀಟಿ ಬಡಿಸೋಣ। ಈಗ ಇದನ್ನು ಬೇಯಕ್ಬಿಡ್ತೀನಿ ಒಂದು 4 ರಿಂದ 5 ನಿಮಿಷ, ನಾನೀಗ ಇದನ್ನು ಬೇಯಕ್ಬಿಡ್ತೀನಿ ಒಂದು 4 ರಿಂದ 5 ನಿಮಿಷ। ಈಗ ಒಂದು 4-5 ನಿಮಿಷ ಆಗೋಗಿದೆ ನೋಡಿ, ಸ್ವಲ್ಪ ಬೆಂದಿದೆ, ಇದು ಸಾಫ್ಟ್ ಆಗಿದೆ। ಈಗ ನಾವು ಇದನ್ನು ಪ್ರೆಷರ್ ಕುಕ್ ಮಾಡೋಣ। ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀರು 3 ಸೀಟಿ ಹೊಡೆಸೋದ್ರಿಂದ ನೀರು ಅಷ್ಟಿದೆ ಇಲ್ಲ ಅಂತ ನೋಡ್ಕೊಳ್ಳಿ, ಉಪ್ಪು ಟೇಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲೇ ಇದ್ರೆ ಹಾಕಿ। ಈಗ ನಾವು ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕಿ 3 ಪ್ರೆಷರ್ ಕುಕ್ಕರ್ ಸೀಟಿ ಹೊಡ್ಸೋಣ। ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ ಹೊಡ್ಸೋಣ। अभी 4 ವಿಸಿಲ್ ಮೇಲೆ करवाया था, ನಾನು 4 ಸೀಟಿ ಹೊಡಿಸಿದ್ದೆ, ಇದು ಆಲ್ಮೋಸ್ಟ್ ಆಗಿದೆ ನೋಡ್ಬೋದು। ಈಗ ಲಾಸ್ಟಲ್ಲಿ ಇದಕ್ಕೆ ಹಾಕೋಣ ಕೊತ್ತಂಬರಿ, ಮತ್ತು 1-2 ಹಸಿಮೆಣಸಿನಕಾಯಿ, ಇದು ಬೇಕಾದ್ರೆ ಹಾಕ್ಬೋದು, ಬೇರಾದರೆ ಬಿಡ್ಬೋದು। ಚೆನ್ನಾಗಿ ಕಲಿಸೋಣ। ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು ಅಥವಾ ಅನ್ನದ ಜೊತೆಗೂ। ಸೊ ಕಾರ್ನ್ ಕರಿ ರೆಡಿಯಾಗಿದೆ, ನೀವು ಟೇಸ್ಟ್ ಮಾಡಿ, ನಾನು ಮಾಡ್ತೀನಿ, ನೋಡೋಣ ಉಪ್ಪು ಖಾರ ಎಲ್ಲ